Welcome. Gold winner refined sunflower oil presents Star Saviruchi powered by Vim. ನಾನು ನಿಮ್ಮ ಪಟ್ ಪಟಾಕಿ ಶ್ರುತಿ. Day 2 ನಮ್ಮ ಜೊತೆಗೆ ಪ್ರದೀಪ್ ಅಲಿಯಾಸ್ ದ ಟೈಗರ್ ಇದ್ದಾರೆ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ. ಅದೇ ನಮ್ಮ ಸ್ಟಾರ್ ಸವಿರುಚಿ. ವಾವ್, ನೈಸ್. ನೈಸ್. ನೆನ್ನೆ ತಾನೇ ಹೇಳ್ತಿದ್ವಿ ನಿಮ್ಗೆ ದಟ್ ಇವರು ಹೀರೋ ಆಗಕ್ಕೆ ಕಾರಣ ಇನ್ನೊಬ್ರು ಅಂತ. ಅವ್ರು ಮಾಡ್ಬೇಕಾಗಿರುವ ಸಿನಿಮಾಲಿ ಇವ್ರು ಹೀರೋ ಆಗೋದ್ರಪ್ಪ. ದಟ್ ಇಸ್ ಮೈ ಬ್ರದರ್, ನನ್ನ ಅಣ್ಣ ರಾಮ್ ಪ್ರಸಾದ್. ರಾಮ್ ಪ್ರಸಾದ್, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಹೆಸರಲ್ಲಿ ರಾಮ, ಪ್ರಸಾದ ಕೊಡ್ತಾ ಇದೀರಾ ಅಂದ್ರೆ ನಿಮ್ಮ ಕೈ ರುಚಿನ ಟೇಸ್ಟ್ ಮಾಡೋ ಭಾಗ್ಯ ನಮ್ಗೆ. ಖಂಡಿತ. ಫಸ್ಟ್ ಸೀಕ್ರೆಟ್ ನ ರಿವೀಲ್ ಮಾಡೋಣ. ನೀವ್ ಆಕ್ಚುಲಿ ಹೀರೋ ಆಗ್ಬೇಕಾಗಿತ್ತು. ಹೌದು. ಬಟ್ ಇವ್ರು ಹೀರೋ ಆಗೋದ್ರು ಅದೇ ಸಿನಿಮಾದಲ್ಲಿ. ವೈ, ಹೌ? ನಾವಿಬ್ರು ಒಂದು ಕನ್ಸ್ ಕಂಡಿದ್ವಿ, ಸಿನಿಮಾ ಇಂಡಸ್ಟ್ರಿಲಿ ಏನಾದ್ರು ಸಾಧನೆ ಮಾಡ್ಬೇಕು, ಅಚೀವ್ ಮಾಡ್ಬೇಕು ಅಂತ. ಪ್ರತಿ ರಾತ್ರಿ ಇಬ್ರು ಒಂದೇ ಬೆಡ್ ಅಲ್ಲಿ ಮಲಗಿದ್ದಾಗ ಗೋಡೆ ನೋಡ್ಕೊಂಡು ನಾವು ಆ ಹೀರೋ ತರ ಆಗ್ಬೇಕು, ಈ ಹೀರೋ ತರ ಆಗ್ಬೇಕು ಅಂತ ಕನಸು ಕಂಡಿದ್ದು. ಆ ಕನಸಿನ ಲೋಕಕ್ಕೆ ಎಂಟ್ರಿ. ಸೊ ಆ ಒಂದು ಕ್ರಿಕೆಟ್ ಜರ್ನಿ ನಾನು ಮುಂದುವರಿಸ್ತಾ ಇದ್ದ. ನಾನು ಆಕ್ಟಿಂಗ್ ಬಂದಿದ್ದೆ. ಒಂದ್ ಇನ್ಸಿಡೆಂಟ್ ಅಲ್ಲಿ ನಾನು ಮಾಡಕ್ ಆಗಿಲ್ಲ ಯಾವ್ದೋ ಒಂದು ಪಾತ್ರ, ನನ್ನ ಒಂದು ಇಂಜುರಿಯಿಂದ. ಸೊ ಜಾಲಿ ಡೇಸ್ ಆ ಪಿಕ್ಚರ್. ಯಾರು ಅಂತ ನೆಕ್ಸ್ಟ್ ಆಪ್ಷನ್ ಯೋಚನೆ ಮಾಡ್ಬೇಕಾದ್ರೆ ಯಾರು ಇಲ್ಲ, ನನ್ನ ತಮ್ಮ ಅಂತ ನಾನು ಫಸ್ಟ್ ಅನ್ಕೊಂಡಿದ್ದು. ವಾಟ್ ಎ ಬ್ರದರ್ಲಿ ಸೆಂಟಿಮೆಂಟ್. ಸೆಂಟಿಮೆಂಟ್ ಅಲ್ಲ, ಹಿ ಡಿಸರ್ವ್ಡ್ ಇಟ್. ಐ ಲೈಕ್ ದಟ್. ಬಟ್ ಡೆಫಿನೆಟ್ಲಿ ಎಮೋಷನ್ ಇತ್ತು ಜೊತೆಗೆ. ಓಕೆ. ಸೊ ದಟ್ಸ್ ಹೌ ಇಟ್ ಹ್ಯಾಪನ್. ಅವನ ಆ ಮೂಲಕ ಹೀರೋ ಅದ. ಓಕೆ. ಫಸ್ಟ್ ಡೇ ಶೂಟಿಂಗ್ ಬಂದ. ನಾನು ಆಕ್ಚುಲಿ ಆ ಫಿಲ್ಮ್ ಮಾಡ್ಲಿಲ್ಲ ಅಂದ್ರೂ ನಾನು ಕೋ ಡೈರೆಕ್ಟರ್ ಕೆಲಸ ಮಾಡಿದೆ ಶ್ರೀಧರ್ ಸರ್ ಜೊತೆಗೆ. ಫಸ್ಟ್ ಡೇ ಒಂದು ಕೈ ಮುಗಿಯೋ ಶಾಟ್ ಇತ್ತು. ಒಂದ್ ಶಾಟ್ ಮಾಡ್ದ, ಇನ್ನೂ ಒನ್ ಮೋರ್ ಅಂದ್ರು, ಮತ್ತೆ ಇನ್ನೊಂದು ಅಂದ್ರು, ಎಕ್ಸ್ಪ್ರೆಷನ್ ಬರ್ತಾ ಇಲ್ಲ ಅಂದ್ರು. ಬಂದ್ ಹೇಳ್ದ ಮನೆ ಹೋಗೋಣ. ಹೌದಾ? ಏನಂದ್ರೆ ಇಟ್ ವಾಸ್ ಅ ಸಿಂಪಲ್ ಶಾಟ್. ಆಕ್ಷನ್ ಇಂದ ಕೈ ಮುಗಿಬೇಕು, ನೆಕ್ಸ್ಟ್ ತಲೆ ಬಗ್ಸ್ಬೇಕು ಅಷ್ಟೇ. ಎರಡು ನಾನ್ ಸಿಂಕ್ ಆಗ್ತದೆ. ಫಸ್ಟ್ ತಲೆ ಬರ್ತಾ ಇದೆ, ಆಮೇಲೆ ಕೈ ಬರ್ತಾ ಇದೆ, ಇಲ್ಲ ಕೈ ಬರ್ತಾ ಇದೆ ತಲೆ ಬರ್ತಾನೆ ಇಲ್ಲ. ಸೊ ಈ ತರ ನಾನ್ ಸಿಂಕ್ ಆಗಿ 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 ಆಮೇಲೆ ಭಯ, ಯಾರೋ ಹಿಂಗ್ ಮಿರರ್ ಇಟ್ಕೊಂಡ್ ಬರ್ತಾ ಇದಾರೆ, ಟಚ್ ಅಪ್ ತಗೊಳ್ಳಿದೆ ಸರ್ ಅಂತ. ಟಚ್ ಅಪ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನನ್ಗೆ. ಲೈಟ್ಸ್ ಎಲ್ಲ, ಲೈಟ್ಸ್ ಅಂದ ತಕ್ಷಣ ಎಲ್ಲ ಲೈಟ್ಸ್ ಆನ್ ಮಾಡ್ತಾರೆ. ಆಮೇಲೆ ಅವಾಗ ನೆಗೆಟಿವ್ ಕ್ಯಾಮ್ರಾ ಇದ್ದಿದ್ದು. ಆ ಸೌಂಡ್ ಬೇರೆ, ಏನಿದು ಹಿಂಗೆಲ್ಲ ವಿಚಿತ್ರ ಜಗತ್ತಿಗೆ ಬಂದ್ಬಿಟ್ಟಿದೀನಲ್ಲ ಅಂತ. ಇವನ್ ಬೇರೆ ಕೋ ಡೈರೆಕ್ಷನ್ ಕೆಲಸ ಮಾಡ್ತಾ ಇದ್ದ. ಸಾಕ್ತಾ ಇಲ್ಲ, ಒಟ್ಬಿಡೋಣ ಅಂತಂದೆ. ಇವನ್ ಅಲ್ಲೇ ಒಂದ್ ರೂಮ್ ಕರ್ಕೊಂಡು ಹೋಗಿ ಉಗ್ದ. ಯಾಕೆಂದ್ರೆ ಅದ್ರ ಒಂದ್ ವಾರದಿಂದ ಇವ್ನ ಫೋಟೋ ಶೂಟ್ ಮಾಡಿಸಿದ್ವಿ ಕರ್ಕೊಂಡೋಗಿ ಇವ್ನ. ಓಹೋ, ಬಾರಿ ತಯಾರಿ ನಡೆದಿದೆ. ರಾತ್ರಿ ಕರ್ಕೊಂಡೋಗಿ ಸ್ಟುಡಿಯೋ ಕ್ಲೋಸ್ ಆಗ್ಬಿಟ್ಟಿತ್ತು. ಯಾಕಂದ್ರೆ ಶ್ರೀಧರ್ ಸರ್ ಫೋಟೋಸ್ ಬೇಕು ಅಂದ್ರು. ಕಾಲೇಜ್ ಲುಕ್ ಅಲ್ಲಿ ಫೋಟೋಸ್ ಬೇಕಲ್ಲ, ಕಾಲೇಜ್ ಬ್ಯಾಗು, ಕಾಲೇಜ್ ಟಿ ಶರ್ಟ್ಸ್ ಎಲ್ಲ ತಗೊಂಡೋಗಿ ಸ್ಟುಡಿಯೋ ಕ್ಲೋಸ್ ಆಗಿತ್ತು ಫ್ರೆಂಡ್ದು. ಅವ್ನ್ ಹೇಳ್ದೆ, ಓಪನ್ ಮಾಡ, 12 ಗಂಟೆ ಆದ್ರೂ ಪರವಾಗಿಲ್ಲ ಓಪನ್ ಮಾಡಿ. ನಾವು 3 ಜನನೇ, ಫೋಟೋಗ್ರಾಫರು, ನಾನು, ಇವನು. ಜಾಲಿ ಡೇಸ್, ನಾನು ಹ್ಯಾಪಿ ಡೇಸ್ ಪಿಕ್ಚರ್ ನೋಡಿದ್ನಲ್ಲ. ಸೊ ನಂಗೆ ಒಂದು ಐಡಿಯಾ ಇತ್ತು ಆ ಹೀರೋದ್ ಹೆಂಗೆ ಕ್ಯಾರೆಕ್ಟರೈಸೇಷನ್ ಇದೆ ಅಂತ. ಅದೇ ತರ ಡ್ರೆಸ್ ಹಾಕ್ಸಿ ಇವನ್ ಕೆಲೆ ಮಾಡಿಸಿದ್ದು. ಇವಾಗ ಮಾಡಿ ನೋಡೋಣ, ನಮಸ್ಕಾರ ಶಾಟ್ ಬರುತ್ತಾ ಅಂತ. 3 ಜನರಿಗೂ ಸಿಂಕ್ ಆಯ್ತಾ? ಸಿಂಕ್ ಆಯ್ತು. ಇವಾಗ ಆ ಸಿಂಕ್ ಬಗ್ಗೆ ಯೋಚನೆ ಮಾಡೋಣ. ಸೊ ಏನು, ವಾಟ್ ಆರ್ ವಿ ಮೇಕಿಂಗ್ ಟುಡೇ? ಟುಡೇ ವಿ ಆರ್ ಮೇಕಿಂಗ್ ಎಗಿಜಾ. ವಾಟ್ ಇಸ್ ಎಗಿಜಾ? ಐ ಥಿಂಕ್ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಎಗ್ ಅಂಡ್ ಪಿಜ್ಜಾ. ಸೊ ಇಟ್ ಇಸ್ ಎಗಿಜಾ. ಹೌದು, ಎಗಿಜಾ ಇದೊಂದು ಹೆಲ್ದಿ ಸ್ನಾಕ್. ಓಕೆ. ಯಾವಾಗ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂದ್ರೆ, ನಾವಿಬ್ರು ಪಿಕ್ಚರ್ಗೆ ಡಯಟ್ ಮಾಡ್ಬೇಕಾದ್ರೆ ಬಾಯ್ಲ್ಡ್ ಎಗ್ ತಿಂದು ಅದ್ರ ಸ್ಮೆಲ್ ಹತ್ರ ಅಂದ್ರೆ ಅವಾಗ ಅದಕ್ಕೆ ಬೇರೆ ಬೇರೆ ಆಪ್ಷನ್ಸ್. ಒಂದ್ ದಿವಸ ಆಮ್ಲೆಟ್ ಮಾಡೋಣ, ಒಂದ್ ದಿವಸ ಬುರ್ಜಿ ಮಾಡೋಣ, ಏನೋ ಬೇರೆ ಟ್ರೈ ಮಾಡೋಣ ಅಂತ. ಸೊ ವೆಜಿಟೇಬಲ್ಸ್ ನ ಮತ್ತೆ ಎಗ್ ನ ಕಂಬೈನ್ ಮಾಡಿ ಹಾಕಿ ಒಂದ್ ಪಿಜ್ಜಾ ತರ ಮಾಡಬಾರ್ದು ಅಂತ. ಸೊ ಬೇಸ್ ಎಗ್, ಅದ್ರ ಮೇಲೆ ingredients ಟಾಪಿಂಗ್ ಬರುತ್ತೆ. ಇಟ್ ವಿಲ್ ಜಸ್ಟ್ ಲೈಕ್ ಟೇಸ್ಟ್ ಲೈಕ್ ಪಿಜ್ಜಾ. ವಾವ್, ಐ ರಿಯಲಿ ಎಕ್ಸೈಟೆಡ್. ಬಾಯಲ್ಲಿ ಅವಾಗಲೇ ನೀರ್ ಬರ್ತಾ ಇದೆ. ಸೊ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಚೆಕ್ ಮಾಡೋಣ ಬನ್ನಿ. ಎಸ್, ಬೇಸಿಗೆ ಮೊಟ್ಟೆ. ಎಸ್, ಎಷ್ಟು ಬೇಕು? ಒಂದ್ ಚಿಕ್ಕ ಸೈಜ್ ಈ ತರ ಒಂದ್ ಪ್ಯಾನಲ್ ಮಾಡ್ತೀವಿ ಅಂದ್ರೆ ಒಂದ್ 5 ಸಾಕು. 5 ಮೊಟ್ಟೆ. ಓಕೆ. 5 ರಿಂದ 6. ವೆರೈಟಿ ಆಫ್ ಕ್ಯಾಪ್ಸಿಕಮ್ಸ್ 3 ತರ. ಕ್ಯಾಪ್ಸಿಕಮ್ ಅರ್ಧ 3 ತರದ್ದು ಹಾಕೊಂಡ್ರೆ ಸಾಕು. ಅರ್ಧ. ಆಮೇಲೆ ಉದ್ದನಾಗಿ ಹೆಚ್ಕೊಂಡಿರೋ ಈರುಳ್ಳಿ, 1 ಈರುಳ್ಳಿ. ಆಮೇಲೆ 1 ಕಪ್ ಪನ್ನೀರ್. ಓಕೆ. 1 ಕಪ್ ಚೀಸ್, ಗ್ರೇಟೆಡ್ ಚೀಸ್. ಓಕೆ. ಇದೇ ತಾನೆ ಪಿಜ್ಜಾಗೆ ಮೇನ್ ಇಂಗ್ರೀಡಿಯೆಂಟ್. ಮೊಜರೆಲ್ಲಾ ಚೀಸ್ ಅಂತ ಕರೀತಾರೆ ಇದನ್ನ, ಪಿಜ್ಜಾ ಚೀಸ್ ಅಂತ. ಸ್ವೀಟ್ ಕಾರ್ನ್. ಓಕೆ. ಆಲಿವ್ಸ್, ಗ್ರೀನ್ ಚಿಲ್ಲಿ, ಆಲಿವ್ ಆಯಿಲ್, ಇದು ಬೇಬಿ ಕಾರ್ನ್. ಓಕೆ. ಆರಿಗ್ಯಾನೋ, ಪಾರ್ಸ್ಲಿ, ಥೈಮ್. ಈ ಆರಿಗ್ಯಾನೋ, ಪಾರ್ಸ್ಲಿ ಮತ್ತೆ ಥೈಮ್ ಅನ್ನ ನೀವು ಹುಡ್ಕೊಂಡೋಗ ಅವಶ್ಯಕತೆ ಇಲ್ಲ. ಸುಮ್ನೆ ಒಂದು ಸೂಪರ್ ಮಾರ್ಕೆಟ್ ಹೋದ್ರೆ ಅಲ್ಲೇ ಲೈನ್ ಆಗಿ ಬಾಟ್ಲ್ ಅಲ್ಲಿ ಹಾಕಿ ಇಟ್ಟಿರ್ತಾರೆ, ತಕೊಂಡ್ ಬನ್ನಿ. ಫಸ್ಟ್ ಎಗ್ ನ ಬೀಟ್ ಮಾಡ್ಕೋಬೇಕು. ನಾವು ಅಹಿಂಸಾವಾದಿ, ನಾವ್ ಯಾರನ್ನು ಹೊಡೆಯಲ್ಲ. ಸೊ ಹಂಗಾಗಿ ಇವ್ರು ಟೈಗರ್ ಅಲ್ವಾ? ಟೈಗರ್ ಬೀಟ್ ಮಾಡ್ಲಿ. ಟೈಗರ್ ಗೆ ನೋಡ್ಸೋಣ. ಕ್ಯಾಚ್. ವಾವ್, ಪ್ರೂವ್ ಆಯ್ತು.
ವೆರಿ ನೈಸ್. ನೋಡಿ ಬೋತ್ ದ ಬ್ರದರ್ಸ್ ಎಷ್ಟು ಬ್ಯೂಟಿಫುಲ್ ಆಗಿ ಎಗ್ ಅನ್ನ ಬೀಟ್ ಮಾಡ್ತಾ ಇದ್ದಾರೆ. ನಾವು ಮನೇಲೂ ಅಷ್ಟೇಪ್ಪ ಹಿಂಗೆ ಒಳ್ಳೊಳ್ಳೆ ಅಡಿಗೆಗಳನ್ನ ಕುಕ್ ಮಾಡ್ತೀವಿ. ನಮ್ಗೆ ಇಷ್ಟ ಈ ತರ ಎಕ್ಸ್ಪೆರಿಮೆಂಟ್ ಮಾಡೋದು, ಹೊಸ ರೀತಿ ಏನಾದ್ರು ಅಡಿಗೆ ಟ್ರೈ ಮಾಡೋದು. ವೆರಿ ನೈಸ್. ಬಟ್ ನಮ್ಮ ಅಮ್ಮಂಗೆ ಮಾತ್ರ ಕಷ್ಟ. ಗೊತ್ತಾಯ್ತು. ಒಂದು 5 eggs ಅನ್ನ ಹಾಕೊಂಡು ಇವಾಗ ಬೀಟ್ ಮಾಡ್ತೀರಾ? ಹೌದು. ಬೀಟ್ ಮಾಡ್ತೀಯಾ? ದಿ ಅಫಿಷಿಯಲ್ ಬೀಟರ್. ಹಂಗ್ ಮಾಡ್ಬೇಕಾದ್ರೆ ನಾವು ತವಾನ ಇಟ್ಕೋಬಹುದು ಆಕ್ಚುಲಿ. ಓಕೆ ಶೋರ್. ಲೋ ಫ್ಲೇಮ್ ಅಲ್ಲಿ. ಕರೆಕ್ಟ್. ಆ ಕಡೆ ಒಂಚೂರು ಆಲಿವ್ ಆಯಿಲ್ ಓಕೆ ಕೆಳಗಡೆಗೆ ಸುಮ್ನೆ ಹೆಸರಿಗೆ ಆಲಿವ್ ಆಯಿಲ್ ಹಾಕಿ ಬಿಟ್ಬಿಡ್ಬೇಕು. ಬಿಡೋದಲ್ಲ, ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ಓಕೆ. ಅದು ಫುಲ್ ಸ್ಪ್ರೆಡ್ ಆಗ್ಬೇಕು. ಇನ್ನೊಂಚೂರು ಬೇಕಾ? ಸೊ 1 2 teaspoons ಆಲಿವ್ ಆಯಿಲ್ ಶುಡ್ ಡು ದ ಟ್ರಿಕ್. ಹೌದು. ನಾನ್ ಸ್ಟಿಕ್ ಅಲ್ಲಿ ಮಾಡಿದ್ರೆ ಇಟ್ಸ್ ಬೆಟರ್ ಸೊ ದಟ್ ಅಂಟ್ಕೊಳ್ಳಲ್ಲ. ಹೌದು. ಯು ಕ್ಯಾನ್ ಯೂಸ್ ಅ ಸಿಲಿಕಾನ್ ಬ್ರಷ್ ಟು ಕರೆಕ್ಟ್ ಆಗಿ ಅದನ್ನ ಈವನ್ ಆಗಿ ಮಾಡೋದಕ್ಕೆ. ಸೊ ದಟ್ ಪಿಜ್ಜಾ ಕೆಳಗಡೆ ಬೇಸ್ ಚೆನ್ನಾಗಿ ಬರುತ್ತೆ, ರೋಸ್ಟೆಡ್ ಆಗಿ ಬರುತ್ತೆ. ಅದಕ್ಕೋಸ್ಕರ ಬಿಡಾಯ್ತಾ? ನಿಮಗೊಂದು ಟ್ರಿಕ್ ಹೇಳ್ಕೊಡ್ತೀನಿ ಬೇಕು ಅಂದ್ರೆ. ಹೇಳಿ. ಈರುಳ್ಳಿ ತಗೊಂಡು ಯು ಕ್ಯಾನ್ ಆಲ್ಸೋ ಡು ದಟ್. ಎಲ್ಲಿಂದ ಈ ತರ ಇಂಪ್ರೂವೈಸೇಷನ್? ಅದು ನಿಮ್ಮ ನೋಡಿ ಒಂಥರ ಇನ್ಸ್ಪೈರ್ ಆಗಿ ಒಳ್ಳೆ ಐಡಿಯಾ ಇದು ಅಲ್ವಾ? ಹೌದು. ಸೊ ಯು ಶುಡ್ ಆಲ್ವೇಸ್ ಯೂಸ್ ಹತ್ರ ಏನಿದೆಯೋ ಅದನ್ನ ಯೂಸ್ ಮಾಡಿ, ಏನಿಲ್ವೋ ಅದನ್ನ ಯೋಚನೆ ಮಾಡೋಕ್ಕಿಂತ ಏನಿದೆಯೋ ಅದ್ರಲ್ಲಿ ಬಳಕೆ ಮಾಡ್ಕೋಬೇಕು ಅಲ್ವಾ? ಈಗ ಮೇಕಿಂಗ್ ದಿ ಎಗೀಸ್. ಹೌದು. ಓಕೆ. ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಹಾಕ್ಬೇಕು. ಓಕೆ. ಯಾಕಂದ್ರೆ ಇಟ್ ಶುಡ್ ಒಂಥರ ಬೇಕಿಂಗ್ ಫೀಲ್ ಬರುತ್ತೆ. ಸಿ ಇದೆಲ್ಲರೂ ಮನೇಲಿ ಮಾಡಬಹುದು. ಈಗ ಎಲ್ಲರಿಗೂ ಓವನ್ನೇ ಬೇಕಾಗಿಲ್ಲ. ಆಕ್ಚುಲಿ ಇದನ್ನ ಓವನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ಇನ್ನೂ ಫ್ಲಫಿ ಆಗಿ ದಪ್ಪಗೆ ಬರುತ್ತೆ. ಬಟ್ ಎಲ್ಲರಿಗೂ ಮನೇಲಿ ಮಾಡೋ ತರ ಆಗ್ಬೇಕು ಸುಲಭವಾಗಿ. ಅದಕ್ಕೆ ನಾನು ಈ ರೀತಿ ತವರಿ. ಯೂಶುವಲ್ ಆಗಿ ಆಮ್ಲೆಟ್ ಅಂದ್ರೆ ಒಂದ್ ಲೇಯರ್ ಸಿಗುತ್ತೆ ಅಷ್ಟೇ. ಇದು ಒಂದಿಷ್ಟು ದಪ್ಪ ಥಿಕ್ನೆಸ್ ಬರುತ್ತೆ. ವಾವ್. ಇದ್ರ ಮೇಲೆ ಇಟ್ಸ್ ಕ್ಲೋಸ್ ಇಟ್. ಸ್ವಲ್ಪ ಸ್ಲೋ ಆಗ್ಬೇಕು ಅದಕ್ಕೆ. ಓ, ಇದು ಕುಕ್ ಆದ್ಮೇಲೆ ಬಾಕಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋದು ಇಲ್ಲ, ಒಂದ್ ನಿಮಿಷ ಬಿಟ್ಟು 1 ಲೇಯರ್ ಫಾರ್ಮ್ ಆದ್ಮೇಲೆ ಮೇಲೆ ಹಾಕ್ಬೇಕು. ಸೊ ಬೋತ್ ದ ಬ್ರದರ್ಸ್ ಕಿಚನ್ ಅಲ್ಲಿ ಮಾತ್ರ ಅಲ್ಲ, ಇಬ್ರು ಹೀರೋ ಆಗ್ಬೇಕು ಅಂತ ಹಾಸಿಗೆ ಮೇಲೆ ಮಲ್ಕೊಂಡು ಕನ್ಸ್ ಕಾಣ್ತಿದ್ರು. ಬಟ್ ನೀವಿಬ್ರು ಕ್ರಿಕೆಟರ್ ಆಗ್ಬೇಕು ಅಂತ ನಿಮ್ ತಂದೆ ಕನ್ಸ್ ಕಾಣ್ತಿದ್ರು ಅಲ್ವಾ? ಹೌದು. ಇಬ್ರಿಗೂ ಆಸೆ ಪಡ್ತಾ ಇದ್ರು. ಬಟ್ ಇವನ್ಗೆ ಅಷ್ಟು ಕ್ರಿಕೆಟ್ ಮೇಲೆ ಅಷ್ಟೊಂದು ಇರ್ಲಿಲ್ಲ. ಇವನ್ ಅಥ್ಲೆಟಿಕ್ಸ್ ಮೇಲೆ ತುಂಬಾ ನಾನ್ ಸ್ವಲ್ಪ ಕ್ರಿಕೆಟ್ ಮೇಲೆ ಕಾನ್ಸಂಟ್ರೇಷನ್ ಇತ್ತು. ಸೊ ನನ್ ಕಾನ್ಸಂಟ್ರೇಷನ್ ನೋಡಿ ಓಕೆ ಇವನ್ನ ಕ್ರಿಕೆಟರ್ ಮಾಡ್ಬೇಕು, ನಾನಂತೂ ಕ್ರಿಕೆಟರ್ ಆಗ್ಲಿಲ್ಲ, ಇವನಾರು ಕ್ರಿಕೆಟರ್ ಆಗ್ಬೇಕು ಅಂತ ಆಸೆ ಇತ್ತು. ಅಪ್ಪ ಸ್ಟೇಟ್ ಲೆವೆಲ್ ಕ್ರಿಕೆಟರ್, ಓಪನಿಂಗ್ ಬ್ಯಾಟ್ಸ್ಮನ್ ಕೂಡ. ಅವ್ರ ಆಸೆ ಏನು ಅಂದ್ರೆ ನಾವಿಬ್ರು ಮಾರ್ಕೋ ಮತ್ತೆ ಸ್ಟೀವ್ ಹತ್ರ ಒಂದೇ ಟೀಮ್ ಅಲ್ಲಿ ಇಂಡಿಯಾ ಟೀಮ್ ಅಲ್ಲಿ ಆಡ್ಬೇಕು, ಬ್ರದರ್ಸ್ ಆಡ್ಬೇಕು ಅನ್ನೋದು ಅವ್ರ ಆಸೆ. ಯೂಶಲಿ ಕೆಲವ್ರ ಮನೆಯಲ್ಲಿ ಕ್ರಿಕೆಟ್ ಅಂದ್ರೇನೆ ಸಾಕಪ್ಪ ಕ್ರಿಕೆಟ್ ಅಂತಾರೆ. ನಿಮ್ ಮನೆಯಲ್ಲಿ ಇವನ್ ಯುವರ್ ಮಮ್ಮಿ ವಾಸ್ ಅ ಬಾಲ್ ಬಾಯ್ ಕೂತ್ಕೊಂಡಂಗೆ ಹಿಂಗೆ ತಯಾರು ಮಾಡ್ಬಿಟ್ಟಿದ್ವಿ. ಹಂಗೆ ನಾವಿಬ್ರು ಮನೇಲೆ ಕ್ರಿಕೆಟ್ ಆಡ್ತಾ ಇದ್ವಿ, ಟಿವಿ ಗ್ಲಾಸ್ ಹೊಡೆದಾಕಿದ್ವಿ, ಟೀಪಾಯ್ ಹೊಡೆದಾಕಿದ್ವಿ. ಇನ್ನೊಂದು ಇನ್ಸಿಡೆನ್ಸ್ ಹೇಳಲೇಬೇಕು. ರೋಡ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ, ವಿಕೆಟ್ ಇಟ್ಕೊಂಡು ಇವನ್ ಔಟ್ ಮಾಡ್ಬಿಟ್ಟಿದ್ದ ನನ್ನ. ನಾನು 6 ಹೊಡಿಲೇಬೇಕು ಅಂತ ಬಾರಿಸಿದೆ ಒಂದ್ ಬಾಲ್. ಇವನ್ ಬೌಲಿಂಗ್ ಮಾಡಿದಕ್ಕೆ ಎಲ್ಲ ಎದುರುಗಡೆ ಒಂದು ಆಂಟಿ ಬರ್ತಾ ಇತ್ತು, ಪಟಾ ಅಂತ ಹೊಡಿತು ಕಿವಿಗೆ, ರಕ್ತ ಸುರಿತಾ ಇದೆ. ನಾವಿಬ್ರು ಓಡ ವಿಕೆಟ್ ಇಟ್ಕೊಂಡು ನೋಡಿದ್ರೆ ಆಮೇಲೆ ಕಿವಿ ಓಲೆಗ್ ಬಿದ್ದು ಬಾಲ್ ಕಿವಿಯಿಂದ ರಕ್ತ ಬರ್ತಾ ಇತ್ತು. ಸದ್ಯ ಏನೂ ಆಗಿಲ್ಲ ಅಂತ. ಆಮೇಲೆ ಅವ್ರು ನಮ್ಮನೆ ಮುಂದೆ ಕಂಪ್ಲೇಂಟ್ಗೆ ಆಸ್ ಯೂಶುವಲ್. ಬಟ್ ಈ ತರ ಕಂಪ್ಲೇಂಟ್ಸ್ ನಮ್ಮನೆ ಮುಂದೆ ಬಂದಿರೋದು ಸುಮಾರು ಜನ ಇದ್ದಾರೆ. ಒನ್ ಆಫ್ ದ ಕಂಪ್ಲೇಂಟ್ಸ್ ಇದು. ಸ್ಕೂಲಲ್ಲೂ ಅಷ್ಟೇ. ನೀವ್ ಅವಾಗ ಹೇಳ್ಬೇಕಾಯ್ತಾ ಏನಂಟಿ ಆಂಟಿ? ಈಗ ಒಂಚೂರು ಸ್ಪೈಸಸ್ ನ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಪೆಪ್ಪರ್, ಚಿಲ್ಲಿ. ಓಕೆ. ಓ, ಇದು ಮಿಕ್ಸ್ ಮಾಡ್ಕೋಬೇಕಾ? ಸಪರೇಟ್ ಆಗಿ ಹಾಕಿದ್ರೆ ಯೂನಿಫಾರ್ಮ್ ಆಗಿ ಟೇಸ್ಟ್ ಬರಲ್ಲ. ಕರೆಕ್ಟ್. ಅದಕ್ಕೋಸ್ಕರ. ವೆರಿ ನೈಸ್. ಓಕೆ, ಇದು ಇಟ್ಕೊಳ್ಳೋಣ. ಇದರಲ್ಲಿ ವೆಜ್ಜೀಸ್ ಮಿಕ್ಸ್ ಮಾಡೋಣ. ಓಕೆ. ಸೊ ವೆಜಿಟೇಬಲ್ಸ್ ನ ಸಪರೇಟ್ ಆಗಲ್ಲ, ಬಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡು. ಅಂದ್ರೆ ಈಗ ಮಿಕ್ಸ್ ಮಾಡಿ ಹಾಕ್ಲಿಲ್ಲ ಅಂದ್ರೆ ಯೂನಿಫಾರ್ಮ್ ಆಗಿ ಬರಲ್ಲ. ಒಂದೊಂದು ಸೈಡ್ ಇರುತ್ತೆ. ಒಂಚೂರು ಮಿಕ್ಸ್ ಮಾಡಿ ಹಾಕೊಂಡ್ರೆ. ಸೊ ಯೆಲ್ಲೋ ಕ್ಯಾಪ್ಸಿಕಮ್, ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್. ಪರ್ಫೆಕ್ಟ್. ಈಗ ಇದ್ರ ಮೇಲೆ ವಾವ್, ಈ ಮೂರನ್ನು ಕಲರ್ ಆಗಿರೋ ಕ್ಯಾಪ್ಸಿಕಮ್ ಟಾಪಿಂಗ್. ಹೌದು, ಜೀವನ ಹಿಂಗೆ ಕಲರ್ಫುಲ್ ಆಗಿರ್ಬೇಕು ಅಂತ ಅಲ್ವಾ? ಖಂಡಿತವಾಗ್ಲು. ನೋಡಿ, ಅದಕ್ಕೆ ಚಾನೆಲ್ ಹೆಸರೇ ಕಲರ್ಸ್ ಕನ್ನಡ ಅಂತ ಅಲ್ವಾ? ಅಯ್ಯೋ, ಕಲರ್ಫುಲ್ ಆಗಕ್ ಸಾಧ್ಯನಾ? ಈಗ ಸ್ವಲ್ಪ ಆನಿಯನ್ಸ್ ಉದ್ದುದ್ದು ಕಟ್ ಮಾಡಿರ್ತೀವಲ್ಲ, ಅದನ್ನ ಒಂಚೂರು ಬ್ರೇಕ್ ಮಾಡ್ಕೊಳ್ಳೋಣ. ಓಕೆ, ಮಾಡಿ ಲೆಟ್ಸ್ ಪುಟ್ ಇಟ್ ಆನ್ ಇಟ್. ಲವ್ಲಿ. ನಿಜವಾಗ್ಲೂ ನೋಡಕ್ಕೆ ಪಿಜ್ಜಾ ತರಾನೇ ಇದೆ. ಸ್ವಲ್ಪ ಪ್ರೆಸ್ ಮಾಡಬೇಕು. ಗರಂ ಆಗ್ತಲ್ವಾ ನಿಮ್ಗೆ? ಇಲ್ಲ. ವಾವ್, ಈ ತರ ಸ್ಪೆಷಲ್ ಸ್ಪ್ಯಾಕ್ಚುಲಾ ಫಸ್ಟ್ ಟೈಮ್ ನೋಡ್ತಾ ಇದೀನಿ. ಕೈಯಲ್ಲಿ ಚೂರು ಪ್ರೆಸ್ ಮಾಡ್ಕೋಬೇಕು. ಒಂದ್ ಲೇಯರ್ ಫುಲ್ ಹಾಕಿರೋದ್ರಿಂದ ನಿಮ್ಗೆ ಇನ್ನೂ ಅಷ್ಟು ಬಿಸಿ ಇರಲ್ಲ.
ಸೊ ಮೇಲೆ ಒಂದು ಚೂರು ಪ್ಯಾಕ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಹಸಿ ಇರುತ್ತಲ್ಲ ಎಗ್ಗು ಅದ್ರಲ್ಲಿ ಕೂರುತ್ತೆ. ಸೊ ಯು ಫೀಲ್ ಲೈಕ್ ಅ ಪಿಜ್ಜಾ, ಅದರ್ವೈಸ್ ಆಮ್ಲೆಟ್ ದಲ್ಲಿ ಆಗ್ಬಿಡುತ್ತೆ. ಇದಾದ್ಮೇಲೆ ಇದಾಕೋಣ ಕಾರ್ನ್ ಒಂದ್ ಸ್ವಲ್ಪ, ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ. ದಿಸ್ ಡನ್. ಸಮ್ ಪನ್ನೀರ್. ದಿಸ್ ಇಸ್ ಅ ಪ್ರಾಪರ್ ಟ್ರೀಟ್, ವೆರಿ ಹೆಲ್ದಿ ಟ್ರೀಟ್, ಹೈ ಪ್ರೋಟೀನ್ ಟ್ರೀಟ್. ಖಂಡಿತ ಎಲ್ಲರಿಗೂ ಈ ವರ್ಕೌಟ್ಸ್ಗಾಗ್ಲಿ ಅಥವಾ ಯಾರಿಗೆ ಪ್ರೋಟೀನ್ ಅವಶ್ಯಕತೆ ಇದೆಲ್ಲ ಅವ್ರಿಗೆಲ್ಲ. ಹೌದೌದು, ಡಯಟರ್ಸ್ ಟ್ರೀಟ್. ಮತ್ತೆ ಬೇರೆಯವ್ರಿಗೂ ಅಷ್ಟೇ, ಆರೋಗ್ಯವಾಗಿ ಮನೇಲಿ ಊಟ ಮಾಡಬೇಕು ಅನ್ನೋರ್ಗು ತುಂಬಾನೇ ಇಂಟ್ರೆಸ್ಟಿಂಗ್ ಊಟ ಇದು. ಸಿ ಇಟ್ ಲುಕ್ಸ್ ಸೋ ಕಲರ್ಫುಲ್ ಅಂಡ್ ಅಲ್ವಾ. ಒಂಚೂರು ಗ್ರೀನ್ ಚಿಲ್ಲಿ ಹಾಕೋಣ ಸುಮ್ಮನೆ ಹಂಗೆ, ಲೈಟ್ ಆಗಿ ಫ್ಲೇವರ್ ಖಾರ. ಹೌದು, ಇದ್ರ ಮೇಲೆ ಈ ಪೌಡರ್ ಮಾಡ್ಕೊಂಡಿದೀವಲ್ಲ, ರೆಡ್ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಅಂಡ್ ಸಾಲ್ಟ್. ರೆಡ್ ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್ ಅಂಡ್ ಸಾಲ್ಟ್ ಮಿಕ್ಸ್ ಮಾಡ್ಕೊಂಡು ಯು ಜಸ್ಟ್ ಸ್ಪ್ರಿಂಕಲ್ ಇಟ್. ಓಕೆ. Now it looks even more colorful. And it looks just like a pizza. ಹೌದು, ಆಕ್ಚುಲಿ ಇದರಲ್ಲಿ ಸ್ವೀಟ್ ಬೇಸ್ಡ್ ಪಿಜ್ಜಾನು ಮಾಡಬಹುದು. ಇದ್ರ ಮೇಲೆ ಈಗ ಮಕ್ಕಳಿಗೆ ಊಟ ಮಾಡಬೇಕು ಅಂದ್ರೆ, ಈ ತರ ತಿನ್ಬೇಕು ಅಂದ್ರೆ ಖಾರ ಇಷ್ಟಪಡಲ್ಲ, ಸೊ ಚಾಕ್ಲೇಟ್ ಸಾಸ್, ನಟ್ಸ್, ರಸ್ಕ್ ಪುಡಿ ಎಲ್ಲ ಹಾಕಿ ಯು ಕ್ಯಾನ್ ಮೇಕ್ ಚಾಕ್ಲೇಟ್ ಪಿಜ್ಜಾ, ಎಗ್ ಬೇಸ್ಡ್. ಇಲ್ಲದ್ರೆ ಎಗ್ ತಿನ್ನಲ್ಲ ಮಕ್ಕಳು, ಗಲಾಟೆ ಮಾಡ್ತಾರೆ. ಚೀಸ್ ಆಡ್ ಮಾಡಬೇಕು, ಗ್ರೇಟೆಡ್ ಚೀಸ್. ಎಸ್, ಅದು ಹಂಗೆ ಮೆಲ್ಟ್ ಆಗುತ್ತೆ. ಅದೇ ತಾನೇ ನಿಮಗೆ ಪಿಜ್ಜಾ ಫೀಲ್ ಕೊಡೋದು. ಅಬ್ಸಲ್ಯೂಟ್ಲಿ. ಒಂದು ಫುಲ್ ಕಪ್ ಬೇಕು. ಓಕೆ. ಈ ಗ್ರೇಟೆಡ್ ಚೀಸ್ ನ ಜಸ್ಟ್ ಪೋರ್ ಇಟ್. ಆಮೇಲೆ ಚೀಸ್ ಎಲ್ಲರೂ ಅನ್ಕೊಳ್ಳೋ ತರ ಕೆಡದಲ್ಲ ಅಲ್ಲ, ಚೀಸ್ ಎಲ್ಲರಿಗೂ. ಹೌದು ಹೌದು ಹೌದು. ಲಾಸ್ಟ್ ಅಲ್ಲಿ ಬೇಬಿಕಾರ್ನ್ ಹಾಕ್ಬೇಕು. ಆಲ್ರೆಡಿ ಪಿಜ್ಜಾ ಅಲ್ಲಿ ಅಷ್ಟೊಂದು ವೆಜಿಟೇಬಲ್ಸ್ ಇರೋದ್ರಿಂದ ಒಂಥರ ವಿ ಆರ್ ಟಾಪಿಂಗ್ ಇಟ್ ವಿತ್ ಬೇಬಿಕಾರ್ನ್ ಅಂಡ್ ಆಲಿವ್ಸ್. ಎಸ್, ಒಂದು ಕಲರ್ ಕೊಡಕ್ಕೆ. ಎಸ್, ಅಬ್ಸಲ್ಯೂಟ್ಲಿ. ನಾವು ಸೊ ಹೆಂಗೆ ಅಂದ್ರೆ ಒಂದ್ ಲೇಯರ್ ಆಫ್ ಚೀಸ್ ಮೆಲ್ಟ್ ಆಗ್ತಿದ್ದಂಗೆ ಆ ಬೇಬಿಕಾರ್ನ್ ಅಂಡ್ ಆಲಿವ್ ಆಲ್ಸೋ ಮೆಲ್ಟ್ ಆಗುತ್ತೆ ಅದ್ರ ಜೊತೆಗೆ. ಒಂದ್ 2 ಲೇಯರ್ ಅಂತ ಅನ್ಕೋಬಹುದು. ಬ್ಯೂಟಿಫುಲ್, ವೆರಿ ನೈಸ್. ಇದನ್ನ ಆಲಿವ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಅವ್ರಿಗೆ ಹೆಂಗ್ ಇಷ್ಟ ಆಗುತ್ತೋ ಅಷ್ಟು, ಸ್ವಲ್ಪನೋ ಸ್ವಲ್ಪ ಜಾಸ್ತಿನೋ. ಗ್ರೀನ್ ಆಲಿವ್ಸ್, ನಮಗೆ ತುಂಬಾ ಇಷ್ಟ ಆಗುತ್ತೆ. ಎರಡು ಮಿಕ್ಸ್ ಮಾಡಬಹುದು, ಗ್ರೀನ್ ಆಲಿವ್ಸ್, ಬ್ಲಾಕ್ ಆಲಿವ್ಸ್ ನ. ಆದ್ಮೇಲೆ ಮತ್ತೆ ಒಂಚೂರು ಚೀಸ್ ಹಾಕ್ಬಿಟ್ಟು ಹಾಕ್ಬೋದು. ಫೈನಲ್ ಟಚ್. ನಾವು ಯು ಕ್ಲೋಸ್ ಇಟ್. ಬಟ್ ಒಂದ್ ನೆನ್ಪಿಟ್ಕೋಬೇಕು, ಲೋ ಫ್ಲೇಮ್ ಅಲ್ಲೇ ಬೇಕ್ ಮಾಡಬೇಕು. ಓಕೆ. ಜಾಲಿ ಡೇಸ್ ಏನೋ ನಿಮ್ಮ ಬ್ರದರ್ ಕಾರಣದಿಂದ ನಿಮಗೆ ಸಿಕ್ತು ಅಂತ ನೀವು ಎಲ್ರಿಗೂ ಹೇಳ್ಕೊಂಡ್ ಬರ್ತಾ ಇದೀರಾ, ಬಿಕಾಸ್ ಆಫ್ ಹಿಮ್ ಓನ್ಲಿ ಯುವರ್ ಹೀರೋ ಟುಡೇ ಅಂತ. ಬಟ್ ಆಕ್ಚುಲಿ ಡೆಸ್ಟಿನಿ ಆಲ್ಸೋ ಪ್ಲೇಡ್ ಅ ರೋಲ್ ಅಲ್ವಾ? ನೀವು ಯಾವ್ದೋ ಒಂದು ಸಿನಿಮಾ ನೋಡ್ಬೇಕು ಅಂತ ಥಿಯೇಟರ್ಗೆ ಹೋಗಿ ನಿಮಗೆ ಟಿಕೆಟ್ ಸಿಗದೆ ಬೇಜಾರಾಗಿ ಕತೆ ಹೇಳಿ. ನಾನು ನನ್ನ ಫ್ರೆಂಡ್ ಸೂರಜ್ ಅಂತ, ಮೈ ಬಡಿ ಫ್ರಮ್ ಕಾಲೇಜ್. ಸೊ ನಾವು ಹೋಗ್ಬೇಕು ಅಂತ ಅನ್ಕೊಂಡಿದ್ ಸಿನಿಮಾ ಸೋಲ್ಡ್ ಔಟ್ ಆಗೋಗಿತ್ತು. ದೆನ್ ಏನ್ ಮಾಡೋದು ಅಂತ ವಾಪಸ್ ಹೋಗೋಣ ಅನ್ನೋಷ್ಟಿಗೆ ಅವನು ಒಂದು ಹ್ಯಾಪಿ ಡೇಸ್ ಅಂತ ಸಿನಿಮಾ ರಿಲೀಸ್ ಆಗಿದೆ. ಇಟ್ ಇಸ್ ಕಾಲೇಜ್ ಬೇಸ್ಡ್ ಫಿಲ್ಮ್ ಅಂತ, ನೋಡೋಣ. ನಾನ್ ತೆಲುಗು ಅರ್ಥ ಆಗಲ್ಲ ಕಣೋ, ನಾನ್ ಬರಲ್ಲ. ಅಂಡ್ ಅರ್ಥ ಆಗದಿರೋ ಭಾಷೆ ಸಿನಿಮಾ ನೋಡಿದ್ರೆ ಏನು ಅರ್ಥ ಆಗಲ್ಲ, ಎಂಜಾಯ್ ಮಾಡಕ್ಕಾಗಲ್ಲ. ಸೊ ಐ ವಿಲ್ ನಾಟ್ ಕಮ್ ಅಂತ ಹೇಳಿ. ಇಲ್ಲ ಕಾಲೇಜ್ ಸಿನಿಮಾ ಅಂತೆ, ಸಖತ್ತಾಗಿದೆ ಅಂತೆ, ನಾವೆಲ್ಲ ರಿಲೇಟ್ ಆಗ್ತೀವಂತೆ, ಪ್ಲೀಸ್ ಕಮ್ ಅಂತ ಫೋರ್ಸ್ ಮಾಡಿ ಟಿಕೆಟ್ ತಗೊಂಡ್ ಕರ್ಕೊಂಡು ಹೋದ. ಫಸ್ಟ್ ಇನಿಷಿಯಲ್ 10 minutes ಐ ವಾಸ್ ಲೈಕ್, ಅಯ್ಯೋ ಏನಿದು, ಯಾವ ಸಿನಿಮಾ ನೋಡ್ತಾ ಇದೀನಿ, ಏನು ಅರ್ಥನೇ ಆಗ್ತಿಲ್ವಲ್ಲ ಅಂತ. ದೆನ್ ಐ ಸ್ಟಾರ್ಟೆಡ್ ಗೆಟಿಂಗ್ ಕನೆಕ್ಟೆಡ್ ಟು ದ ಫಿಲ್ಮ್. ಬೈ ದ ಎಂಡ್ ಆಫ್ ದ ಫಿಲ್ಮ್ ನಾವಿಬ್ರು ಎಷ್ಟು ಖುಷಿಯಾಗಿದ್ವಿ ಅಂದ್ರೆ, ವಾವ್, ನಮ್ ಲೈಫಲ್ಲೂ ಕಾಲೇಜ್ ಡೇಸ್ ಹಿಂಗೆ ಇರುತ್ತಾ ಅಂತ. ಬಿಕಾಸ್ ದಟ್ ವಾಸ್ ಇನಿಷಿಯಲ್ ಆಫ್ ಕಾಲೇಜ್ ಡೇಸ್. ಅದಾದ್ಮೇಲೆ ಸಿನಿಮಾ ಮುಗಿಸ್ಕೊಂಡು ಆಚೆ ಹೋಗ್ತಾ ಇದ್ವಿ. ನನ್ನ ಫ್ರೆಂಡ್ ಸೂರಜ್ ಹೇಳ್ದ, ಆ ಸಿನಿಮಾದಲ್ಲಿ ಮೇನ್ ಲೀಡ್ ಇದೆಯಲ್ಲ, he just looks like you, the character looks like you, the way you behave, the way you are with friends, ಅದೇ ತರನೇ ಇರೋದು ಆ ಕ್ಯಾರೆಕ್ಟರ್. ನೀನ್ ಕನ್ನಡದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸುಮ್ನೆ ಹೇಳ್ದ. ನಾನು ಅದಕ್ಕೆ ಅವ್ನಿಗೆ ಬೈದೆ, ನಿಮ್ಮಪ್ಪನ ಇಲ್ಲ ನಮ್ಮಪ್ಪನ ಪ್ರೊಡ್ಯೂಸರು, ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡೋದಿಕ್ಕೆ, ಬಾ ಸುಮ್ನೆ ಕಾಲೇಜ್ಗೆ ಹೋಗಿ ಕ್ರಿಕೆಟ್ ಆಡ್ಕೊಂಡು ಏನೋ ಮಾಡ್ಕೊಂಡಿದೀವಿ ಬಾ ಅನ್ಬಿಟ್ಟು ಹೋದೆ. ಎಕ್ಸಾಕ್ಟ್ಲಿ 2 months later, ಸೇಮ್ ಫಿಲ್ಮ್ ರೀಮೇಕ್, ಸೇಮ್ ಕ್ಯಾರೆಕ್ಟರ್ ಐ ಡಿಡ್. ಅದು ಹೆಂಗ್ ಅನ್ಸಿರ್ಬೋದಲ್ಲ? It was a surprise, shock. I don't know what to call it. It was a huge surprise and shock for me. Yes, I think it is done. Yes, ಹಾಕೋಣ ಪ್ಲೇಟ್ ಗೆ. Oh wow, lovely. ಇದನ್ನ ಹಿಂಗಿಟ್ಟು